ದೆಹಲಿಯಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಈಗ ಕಿಚ್ಚನ್ನ ಹಚ್ಚಿಸಿದೆ. ಕಾಕ್ರೋಚ್ ಕಿಚ್ಚು ಅಕ್ಷರಶಃ ಈಗ ಒತ್ತಿ ಉರಿತಾ ಇರುವಂಥದ್ದು ರಾಜಧಾನಿ ದೆಹಲಿಯಲ್ಲಿ ಹಿಂಸಾಚಾರಕ್ಕೆ ತಿರುಗಿದೆ ಈಗ ನೀಟ್ ಪ್ರತಿಭಟನೆ. ಏನು ಕಾಕ್ರೋಚ್ ಜನತಾ ಪಾರ್ಟಿ ನೀಟ್ ವಿಚಾರವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇತ್ತು, ಇದೀಗ ಹಿಂಸಾಚಾರವಾಗಿ ಮಾರ್ಪಟ್ಟಿದೆ. ದೆಹಲಿಯಲ್ಲಿ ಕಿಚ್ಚನ್ನ ಹಚ್ಚಿಸಿದೆ ಕಾಕ್ರೋಚ್ ಜನತಾ ಪಾರ್ಟಿ. ಕಾಕ್ರೋಚ್ ಕಿಚ್ಚು ಅಕ್ಷರಶಃ ಹೊತ್ತಿ ಉರಿದಿದೆ ಈಗ ರಾಜಧಾನಿಯಲ್ಲಿ. ದೆಹಲಿಯಲ್ಲಿ ಹಿಂಸಾಚಾರಕ್ಕೆ ತಿರುಗಿದೆ ನೀಟ್ ಪ್ರತಿಭಟನೆ. ತಡರಾತ್ರಿ ಪೊಲೀಸರು ಮತ್ತು ಪ್ರತಿಭಟನಾಕಾರರ ಬಡಿದಾಟ ನಡೆದಿದೆ. ಪೊಲೀಸರನ್ನ ಹಿಡಿದು ಥಳಿಸಿದ್ದಾರೆ ಪ್ರತಿಭಟನಾಕಾರರು. ಪೊಲೀಸರಿಗೆ ಅಟ್ಟಾಡಿಸಿಕೊಂಡು ಹೊಡೆದಿದ್ದಾರೆ ಕಿಡಿಗೇಡಿಗಳು. ಪತ್ರಕರ್ತೆಯ ಜೊತೆ ಅಸಭ್ಯವಾಗಿ ಕೂಡ ಪ್ರತಿಭಟನಾಕಾರರಲ್ಲಿ ವರ್ತನೆ ಮಾಡಿರುವಂಥದ್ದು. ಅಂದ್ರೆ ಇದು ಪ್ರತಿಭಟನೆನಾ ಹಿಂಸಾಚಾರನ ಅನ್ನುವಂಥ ಪ್ರಶ್ನೆ ಮೂಡುತ್ತೆ ಇಲ್ಲಿ. ಪ್ರಧಾನಿ ಮೋದಿ ಧರ್ಮೇಂದ್ರ ಪ್ರಧಾನ್ ವಿರುದ್ಧವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಪ್ರತಿಭಟನಾಕಾರರು. ಮೋದಿ ಪ್ರಧಾನಿ ಬಳಿಕ ಅಮಿತ್ ಶಾ ರಾಜೀನಾಮೆಗೆ ಒತ್ತಾಯವನ್ನ ಮಾಡಲಾಗಿದೆ. ದೆಹಲಿಯಲ್ಲಿ ಕಿಚ್ಚು ಹಚ್ಚಿಸಿದೆ ಕಾಕ್ರೋಚ್ ಜನತಾ ಪಾರ್ಟಿ. ಏನ್ ನೀಟ್ ಪರೀಕ್ಷೆ ವಿಚಾರವಾಗಿ ಕಾಕ್ರೋಚ್ ಜನತಾ ಪಾರ್ಟಿ ಪ್ರತಿಭಟನೆಯನ್ನ ಮಾಡ್ತಾ ಇತ್ತು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಒತ್ತಾಯಿಸಿ ಪ್ರೊಟೆಸ್ಟ್ ಅನ್ನ ಮಾಡಲಾಗ್ತಾ ಇತ್ತು. ಈಗ ಈ ಒಂದು ಪ್ರೊಟೆಸ್ಟ್ ಏನಿದೆ ಅದು ಹಿಂಸಾಚಾರವಾಗಿ ಮಾರ್ಪಟ್ಟಿದೆ ನೀಟ್ ಪ್ರತಿಭಟನೆ ವಿಚಾರವಾಗಿ. ಏನು ತಡರಾತ್ರಿ ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಬಡಿದಾಟ ನಡೆದಿದೆ. ಪೊಲೀಸರಿಗೆ ಅಟ್ಟಾಡಿಸಿಕೊಂಡು ಹೊಡೆದಿದ್ದಾರೆ ಏನು ಪ್ರತಿಭಟನಾಕಾರರು. ಜೊತೆಗೆ ಪತ್ರಕರ್ತೆಯ ಜೊತೆ ಕೂಡ ಅಸಭ್ಯವಾಗಿ ನಡ್ಕೊಂಡಿರುವಂಥದ್ದು, ಅಸಭ್ಯ ವರ್ತನೆಯನ್ನ ತೋರಿಸಿರುವಂಥದ್ದು ಪತ್ರಕರ್ತರು. ಏನು ಪತ್ರಕರ್ತರಿಗೆ ಅಂದರೆ ಪತ್ರಕರ್ತೆಯ ಜೊತೆ ಪ್ರತಿಭಟನಾಕಾರರು ಅಸಭ್ಯ ವರ್ತನೆಯನ್ನ ತೋರಿದ್ದಾರೆ. ಪ್ರಧಾನಿ ಮೋದಿ ಧರ್ಮೇಂದ್ರ ಪ್ರಧಾನ್ ವಿರುದ್ಧವಾಗಿ ಆಕ್ರೋಶ ಹೊರಹಾಕ್ತಿದ್ದಾರೆ. ಮೋದಿ ಪ್ರಧಾನಿ ಬಳಿಕ ಅಮಿತ್ ಶಾ ರಾಜೀನಾಮೆಗೆ ಒತ್ತಾಯವನ್ನ ಮಾಡ್ತಿದ್ದಾರೆ ಪ್ರತಿಭಟನಾಕಾರರು. ದೆಹಲಿಯಲ್ಲಿ ಈಗ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿಭಟನೆ ತೀವ್ರತೆಯನ್ನ ಪಡೆದುಕೊಂಡಿದೆ. ದೆಹಲಿಯಲ್ಲಿ ಕಿಚ್ಚನ್ನ ಹತ್ತಿಸಿದೆ ಕಾಕ್ರೋಚ್ ಜನತಾ ಪಾರ್ಟಿ. ನೀಟ್ ಪರೀಕ್ಷೆ ವಿಚಾರವಾಗಿ ಸಾಕಷ್ಟು ದಿನಗಳಿಂದ ಹೋರಾಟವನ್ನು ನಡೆಸ್ತಾ ಇದೆ, ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಈ ಒಂದು ಪ್ರತಿಭಟನೆ ಏನಿದೆ ಅದು ಈಗ ಹಿಂಸಾಚಾರವಾಗಿ ಮಾರ್ಪಟ್ಟಿದೆ. ನಿನ್ನೆ ಕೂಡ ಇದೇ ವಿಚಾರವಾಗಿ ಏನು ಲಾಠಿ ಚಾರ್ಜನ್ನು ಮಾಡಲಾಗಿತ್ತು ವಿದ್ಯಾರ್ಥಿಗಳ ಮೇಲೆ. ಇದೀಗ ನೋಡಿ ಪ್ರತಿಭಟನಾಕಾರರು ಪೊಲೀಸರ ಮೇಲೆ ಹಲ್ಲೆ ನಡೆಸಿರುವಂಥದ್ದು, ಅಂದರೆ ಬಡಿದಾಡಿರುವಂಥದ್ದು, ಪೊಲೀಸರಿಗೆ ಹೊಡೆದಿರುವಂಥದ್ದು, ಅಟ್ಟಾಡಿಸ್ಕೊಂಡು ಹೊಡೆದಿದ್ದಾರೆ. ಜೊತೆಗೆ ಪತ್ರಕರ್ತೆಯ ಜೊತೆಯೂ ಕೂಡ ಅಸಭ್ಯವಾಗಿ ವರ್ತನೆಯನ್ನು ತೋರಿದ್ದಾರೆ. ಪ್ರತಿಭಟನೆ ಮಾಡಿ ಬೇಡ ಅಂತ ಹೇಳೋದಿಲ್ಲ, ಆದರೆ ಈ ರೀತಿಯ ವರ್ತನೆಗಳು ಸಮಾಜಕ್ಕೆ ಒಳ್ಳೆಯದಲ್ಲ ಅನ್ನುವಂಥದ್ದು ಒಂದು ಅಭಿಪ್ರಾಯ. ಯಾಕಂದರೆ ಇಲ್ಲಿ ಪ್ರತಿಭಟನೆ ಒಂದು ಶಾಂತಿಯುತವಾಗಿರಬೇಕು, ಆದರೆ ಇಲ್ಲಿ ಪ್ರತಿಭಟನೆ ಹಿಂಸಾಚಾರವಾಗಿ ಮಾರ್ಪಟ್ಟಿದೆ. ಪೊಲೀಸರ ಮೇಲೆ ಹಲ್ಲೆ ಆಗಿರಬಹುದು, ಪತ್ರಕರ್ತೆಯ ಜೊತೆಗೆ ಅಸಭ್ಯ ವರ್ತನೆ ಆಗಿರಬಹುದು, ಈ ರೀತಿ. ಇನ್ನು ನಿನ್ನೆ ಕೂಡ ಲಾಠಿ ಚಾರ್ಜನ್ನು ಮಾಡಲಾಗಿತ್ತು ವಿದ್ಯಾರ್ಥಿಗಳ ಮೇಲೆ, ಅದು ಕೂಡ ತಪ್ಪು ಅಂತಲೇ ಹೇಳ್ಬೋದು. ಯಾಕಂದರೆ ನೋಡಿ, ಪ್ರತಿಭಟನೆ ಮಾಡಬೇಕು, ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡಬೇಕು, ಆದರೆ ಹಿಂಸಾಚಾರ ಆಗ್ತಾ ಇದೆ ಇಲ್ಲಿ ಪ್ರತಿಭಟನೆ. ದೆಹಲಿಯಲ್ಲಿ ಈ ಒಂದು ಕಾಕ್ರೋಚ್ ಜನತಾ ಪಾರ್ಟಿ ನಡೆಸ್ತಾ ಇದ್ದಂತಹ ಪ್ರತಿಭಟನೆ ಏನಿದೆ ಅದು ತೀವ್ರತೆಯನ್ನು ಪಡೆದುಕೊಳ್ತಾ ಇದೆ. ದಿನದಿಂದ ದಿನಕ್ಕೆ ಈ ಪ್ರತಿಭಟನೆ ಹೆಚ್ಚಾಗ್ತಾ ಇರುವಂಥದ್ದು. ಅಂದರೆ ಇಲ್ಲಿ ಏನು ಶಿಕ್ಷಣ ಸಚಿವರ ರಾಜೀನಾಮೆ, ಪ್ರಧಾನಿ ನರೇಂದ್ರ ಮೋದಿರವರ ರಾಜೀನಾಮೆ, ಈಗ ಅಮಿತ್ ಶಾ ರಾಜೀನಾಮೆಗೆ ಒತ್ತಾಯಿಸಿ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ರಾಜೀನಾಮೆಯನ್ನು ನೀಡಬೇಕು, ವಿದ್ಯಾರ್ಥಿಗಳಿಗೆ ಇಲ್ಲಿ ಅನ್ಯಾಯ ಆಗಿದೆ, ಅದಕ್ಕೆ ಯಾರು ಕಾರಣ ಇರ್ತಾರೆ ಅಂತ ಅಂದರೆ ಶಿಕ್ಷಣ ಸಚಿವರನ್ನು ಏನು ಒಂದು ಸಚಿವ ಸ್ಥಾನದಿಂದ ಕೆಳಗಿಳಿಸಿ ಅಂತ ಹೇಳಿ ಹೋರಾಟವನ್ನು ಮಾಡ್ತಾ ಇದ್ರು. ಅದು ಸಾಕಷ್ಟು ದಿನಗಳಿಂದ ಇತ್ತು. ಇದೀಗ ಅಮಿತ್ ಶಾ ಮೋದಿ ಅವರ ಒಂದು ಏನು ಹೇಳ್ತಾರೆ ರಾಜೀನಾಮೆಗೆ ಒತ್ತಾಯ ಮಾಡಿ ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ ಏನು ಪೊಲೀಸರಿಗೆ ಅಟ್ಟಾಡಿಸ್ಕೊಂಡು ಹೊಡೆದಿದ್ದಾರೆ ಈ ಪ್ರತಿಭಟನಾಕಾರರು. ಪತ್ರಕರ್ತೆಯ ಜೊತೆಗೂ ಕೂಡ ಅಸಭ್ಯ ವರ್ತನೆಯನ್ನು ತೋರಿದ್ದಾರೆ. ಇದು ಏನಾಗ್ತಾ ಇದೆ? ಪ್ರತಿಭಟನೆನ, ಹಿಂಸಾಚಾರನ ಏನಾಗ್ತಾ ಇದೆ ಅಂದರೆ ವಿದ್ಯಾರ್ಥಿಗಳಿರ್ತೀರ ಅಥವಾ ಅಂದರೆ ಒಂದು ತಿಳುವಳಿಕೆ ಇರುವಂಥವ್ರು ಈ ರೀತಿ ಮಾಡಿದ್ರೆ ಹೇಗೆ ಅನ್ನುವಂಥ ಪ್ರಶ್ನೆ. ಸಮಾಜಕ್ಕೆ ಏನು ಸಂದೇಶ ರವಾನೆ ಆಗುತ್ತೆ ಇಲ್ಲಿ? ಅಂದರೆ ಅನ್ಯಾಯ ಆಗಿದೆ, ಪ್ರತಿಭಟನೆ ಮಾಡಿ ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡಬೇಕು. ಅದನ್ನು ಬಿಟ್ಟು ಈ ರೀತಿ ಹಿಂಸಾಚಾರ ಮಾರ್ಗವನ್ನು ಅನುಸರಿಸಿದ್ರೆ ಇದು ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ನೋಡಿ, ದೆಹಲಿಯಲ್ಲಿ ಈಗ ಕಿಚ್ಚನ್ನು ಹೊತ್ತಿಸಿದೆ ಕಾಕ್ರೋಚ್ ಜನತಾ ಪಾರ್ಟಿ.